Hello everyone, welcome to Sanmarga classes. ಪರಮಾಣುವಿನ ರಚನೆ ಪಾಠದ 16ನೇ ಪ್ರಶ್ನೆಯನ್ನ ಗಮನಿಸಿ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವ ಇಲೆಕ್ಟ್ರಾನ್ಗಳು. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವ ಇಲೆಕ್ಟ್ರಾನ್ಗಳಿಗೆ ಏನಂತ ಕರೀತಾರೆ? ಆಪ್ಷನ್ ಎ ವೇಲೆನ್ಸ್ ಇಲೆಕ್ಟ್ರಾನ್ಗಳು. ಸರಿಯಾದ ಉತ್ತರ ಆಪ್ಷನ್ ಎ ವೇಲೆನ್ಸ್ ಇಲೆಕ್ಟ್ರಾನ್ಗಳು. ಹೊರಕವಚದಲ್ಲಿ ಕಂಡುಬರುವಂತಹ ಇಲೆಕ್ಟ್ರಾನ್ಗಳಿಗೆ ವೇಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಆಪ್ಷನ್ ಬಿ ಜಡ ಇಲೆಕ್ಟ್ರಾನ್ಗಳು ತಪ್ಪು. ಆಪ್ಷನ್ ಸಿ ಆದರ್ಶ ಇಲೆಕ್ಟ್ರಾನ್ಗಳು ತಪ್ಪು. ಆಪ್ಷನ್ ಡಿ 0 ಇಲೆಕ್ಟ್ರಾನ್ಗಳು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ವೇಲೆನ್ಸ್ ಇಲೆಕ್ಟ್ರಾನ್ಗಳು. ಈಗ ಸೋಡಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ನೀವು ಕೆ ಶೆಲ್ ಅಲ್ಲಿ 2 ಇಲೆಕ್ಟ್ರಾನ್ ಇರುತ್ತೆ, ಎಲ್ ಶೆಲ್ ಅಲ್ಲಿ 8 ಇಲೆಕ್ಟ್ರಾನ್ಗಳಿರುತ್ತೆ, ಎಂ ಶೆಲ್ಲಿಗೆ ಬಂದಾಗ ಒಂದೇ ಇಲೆಕ್ಟ್ರಾನ್ ಇರುತ್ತೆ. ಈ ಎಂ ಶೆಲ್ ಏನು ಅತ್ಯಂತ ಹೊರಕವಚ ಇದೆ, ಹಾಗಾಗಿ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಅದನ್ನ ನಾವು ವೇಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಅದೇ ನಾನು ಮ್ಯಾಗ್ನೀಷಿಯಂಗೆ ಬರೆದ್ರೆ ಕೆದಲ್ಲಿ 2, ಎಲ್ ದಲ್ಲಿ 8, ಎಂ ದಲ್ಲಿ 2 ಇಲೆಕ್ಟ್ರಾನ್ಗಳು ಬರುತ್ತೆ. ಇಲ್ಲಿ ಹೊರಕವಚ ಎಂಎ ಇದೆ, ಆದ್ರೆ ಇಲೆಕ್ಟ್ರಾನ್ಗಳು ಎಷ್ಟಿದೆ? 2 ಇದೆ. ಹಾಗಾಗಿ ವೇಲೆನ್ಸ್ ಇಲೆಕ್ಟ್ರಾನ್ಗಳು 2 ಅಂತ ಹೇಳ್ತೀವಿ. ಅಂದ್ರೆ ಅತ್ಯಂತ ಹೊರಕವಚದಲ್ಲಿ ಕಂಡು ಬರುವಂತಹ ಇಲೆಕ್ಟ್ರಾನ್ಗಳು. ಥ್ಯಾಂಕ್ ಯು.